ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸ್ವಿ ಜನವರಿ 28ನೇ ತಾರೀಕು. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ಬುಧವಾರ ಆಗುತ್ತೆ. ದಶಮಿ ತಿಥಿ ಮಧ್ಯಾಹ್ನ 2:21 ಇದೆ. ಆನಂತರ ಏಕಾದಶಿ ಆರಂಭ ಆಗುತ್ತೆ. ಕೃತಿಕಾ ನಕ್ಷತ್ರ ಬೆಳಗ್ಗೆ 7:38 ಇದೆ. ಅದರ ಉಪರಿ ರೋಹಿಣಿ ನಕ್ಷತ್ರ ಇದೆ. ಇನ್ನು ಇಂದಿನ ಈ ಯೋಗ ಬ್ರಹ್ಮಯೋಗ ಮತ್ತು ಗರಕರ್ಣ. ಇವತ್ತು ಯಾವುದೇ ಯೋಗ ಇರಲಿ ಅಥವಾ ದಶಮಿ ತಿಥಿನೇ ಇರಲಿ, ಏನಾದರೂ ಇರಲಿ, ಉಪರಿ ಬಂದಿದೆ. ಯಾವುದು ನಕ್ಷತ್ರ ಕೃತಿಕಾ ನಕ್ಷತ್ರ ಮತ್ತು ಉಪರಿ ರೋಹಿಣಿ ನಕ್ಷತ್ರ ಬಂದಿದೆ. ಈ ಕಾರಣದಿಂದ ಇವತ್ತು ಯಾವುದೇ ರೀತಿಯ ಶುಭ ಕೆಲಸಗಳನ್ನು ಮಾಡಬಾರ್ದು. ಸಾಧ್ಯವಾದಷ್ಟು ಮುಂದೂಡೋದು ಒಳ್ಳೆಯದು. ಒಂದು ವೇಳೆ ನೀವು ಈಗಾಗಲೇ ಅದನ್ನು ನೀವು ಫಿಕ್ಸ್ ಮಾಡಿಬಿಟ್ಟಿದ್ರೆ, ಲೆಕ್ಕಾದಷ್ಟು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟಿರುತ್ತೆ ಕೆಲವು ವಿಚಾರಕ್ಕೆ, ಮದುವೆಗೆ ಅಂಥವೆಲ್ಲ ವಿಚಾರಕ್ಕೆ, ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ. ಮುಂದುವರಿಸೋದಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಶಿವನ ದೇವಸ್ಥಾನದಲ್ಲಿ ಅಥವಾ ಈ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಮುಂದುವರಿರಿ. ಇವತ್ತು ಯಾವುದೇ ಕೆಲಸ ಮಾಡಲೇಬಾರ್ದು ಅಂತ ಇರೋದ್ರಿಂದ ಯಾವುದೇ ಒಂದು ವಿವರಗಳನ್ನು ಕೊಡೋಕ್ಕೆ ಹೋಗೋದೇ ಇಲ್ಲ. ಸಾಧ್ಯವಾದಷ್ಟು ಇವತ್ತು ಬಿಟ್ಬಿಡೋದು ತುಂಬ ಒಳ್ಳೆಯದು. ಆದರೆ ಯಮಗಂಡ ಕಾಲದ ಬಗ್ಗೆ ಮಾತ್ರ ಹೇಳ್ತೀನಿ. ಅದು ಎಷ್ಟೊತ್ತಿಗಪ್ಪ ಆರಂಭ ಆಗುತ್ತೆ ಅಂದರೆ ಬೆಳಗ್ಗೆ 8:15ರಿಂದ 9:42 ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹೊಸ ವಾಹನವನ್ನು ಕೊಡಬಾರ್ದು. ಹೊಸದಾಗಿ ಔಷಧಿಯನ್ನು ಸೇವಿಸೋದಂತೂ ಖಂಡಿತ ತಪ್ಪು. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬೀಳೋರಾಗ್ಬೋದು ಅಥವಾ ಆಹಾರ ಸೇವನೆ ವಿಚಾರದಲ್ಲಿ ತಪ್ಪಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ಆದ್ದರಿಂದ ಅದರ ಬಗ್ಗೆ ಗಮನವನ್ನು ಇಟ್ಕೊಂಬಂದು ತುಂಬ ಒಳ್ಳೆಯದು. ಇನ್ನು ಮನೆಯಲ್ಲಿ ಮಕ್ಕಳಿದ್ದರೆ, ಅದರಲ್ಲೂ ಒಂದು 15 ವರ್ಷದ ಮಕ್ಕಳಿದ್ದರೆ ಅವರಿಗೆ ಸಹ ಆರೋಗ್ಯದಲ್ಲಿ ಏರಿಳಿತ ಉಂಟಾಗ್ಬೋದು. ಆದ್ದರಿಂದ ಮಕ್ಕಳ ಬಗ್ಗೆ ಗಮನವನ್ನು ಕೊಡಿ. ಇನ್ನು ವಿದ್ಯಾರ್ಥಿಗಳ ವಿಚಾರ ಮುಖ್ಯವಾಗಿ ತುಂಬ ಕಷ್ಟಪಡ್ತಾರೆ, ತುಂಬ ಮನಸ್ಸಿಟ್ಟು ಓದ್ತಾರೆ. ಆದರೆ ಈ ದಿನ ಅವರ ನಿರೀಕ್ಷೆಯಂತೆ ಯಾವುದೇ ಒಂದು ಪರೀಕ್ಷೆಗಳಾಗ್ಬೋದು ಅಥವಾ ಏನಾದರೂ ಆಗ್ಬೋದು, ಅಷ್ಟನ್ನು ಮಾಡೋಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅಂದರೆ ಅವರ ಮನಸ್ಸಿಗೆ ಒಂದು ಸಂತೃಪ್ತಿ ಇರುತ್ತೆ, ಪರವಾಗಿಲ್ಲ ನಾನು ಮಾಡಿದ್ದೀನಪ್ಪ ಅಂತ. ಹೆಚ್ಚಿನ ಒಂದು ಇದಿಲ್ಲ, ಇನ್ನು ನಿರೀಕ್ಷೆ ಬೇಡ. ಇನ್ನು ಇವರಿಗೆ ಗೊತ್ತಿಲ್ಲದಂತೆ 10 ಹಲವು ಈ ವಿಚಾರಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಉದ್ಯೋಗ ಸ್ಥಳದಲ್ಲಿ ಅದ್ರ ಬಗ್ಗೆ ಇವ್ರಿಗೇನು ಗೊತ್ತಿರೋಲ್ಲ. ಇವರು ಮಾಮೂಲಾಗಿ ಹೋಗ್ತಾರೆ, ನೋಡಿದ್ರೆ ಅದೆಲ್ಲ ಬದಲಾಗಿರುತ್ತೆ. ಆದರೆ ವಿಧಿ ಇಲ್ದಿರೋ ಇವರು ಆ ಬದಲಾವಣೆಗೆ ಹೊಂದಿಕೊಂಡು ಬಾಳಲೇಬೇಕಾಗುತ್ತೆ. ಇನ್ನು ಸರಿಯಿಲ್ಲದ ವಿಚಾರಗಳನ್ನು ನಿಜ ಅಂತ ಪ್ರೂವ್ ಮಾಡುವಂತಹ ಒಂದು ಸನ್ನಿವೇಶ ಎದುರಾಗ್ಬಿಡುತ್ತೆ. ಇವ್ರಿಗೆ ಗೊತ್ತಿರುತ್ತೆ ಇವರು ಮಾಡೋದು ತಪ್ಪು ಅಂತ, ಆದರೂ ಕೂಡ ಆ ತಪ್ಪನ್ನು ಸರಿ ಅಂತ ಇವರು ಒತ್ತಾಸೆಯಿಂದ ಅಥವಾ ಬೇರೆಯವರ ಪ್ರಭಾವಕ್ಕೆ ಮಣಿದು ಹೇಳಬೇಕಾಗುತ್ತೆ. ಉದ್ಯೋಗದಲ್ಲಿ ಯಾವುದೇ ಒಂದು ರೀತಿಯ ಚಿಂತೆ ಇರುತ್ತೆ. ಸರಿಯಾದ ಹಾದಿಯಲ್ಲಿ ಯಾವುದೇ ಕೆಲಸಗಳು ನಡೆಯಲ್ಲ. ಒಟ್ಟಾರೆ ಮಾತಿನಿಂದ ಎಲ್ಲರೊಂದಿಗೆ ಒಂದು ವಿರಸವನ್ನು ಕಟ್ಕೋತಾರೆ. ಮಾತಿನ ಮೇಲೆ ಹತೋಟಿಯನ್ನು ತಗೊಂಬೋದು, ತುಂಬ ಒಳ್ಳೆಯದು. ಇನ್ನು ಇವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಉದರ ಸಂಬಂಧ ಶೂಲೆ ಅಂದರೆ ಅಜೀರ್ಣ ಆಗ್ಬೋದು, ಹೊಟ್ಟೆ ನೋವು ಬರ್ಬೋದು, ಅಂತಹ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ವೃಷಭ ರಾಶಿಯವರು ಯಾವುದೇ ರೀತಿಯ ಕಷ್ಟ ನಷ್ಟಗಳು ಎದುರಾಗಲಿ, ಎಂತಹ ಸವಾಲುಗಳು ಬರಲಿ, ಇವರೇನಪ್ಪ ಮಾಡ್ತಾರೆ ಅಂದರೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತಗೋತಾರೆ. ಒಂದು ವೇಳೆ ತಮ್ಮ ಕೆಲಸವನ್ನು ಆರಂಭಿಸಿದ ರೀತಿ ಸರಿಗಿಲ್ಲ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ದಿಢೀರಂತ ತಮ್ಮ ರೀತಿಯನ್ನು ಬದಲಾಯಿಸ್ತಾರೆ. ಒಟ್ಟಾರೆ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಹಿನ್ನಡೆಯನ್ನು ಅನುಭವಿಸಲ್ಲ, ಹಾಗೆ ತೊಂದರೆ ಆಗೋ ರೀತಿ ನೋಡ್ಕೊಂಬಲ್ಲ, ಹುಷಾರಾಗಿರ್ತಾರೆ. ಒಟ್ಟಿನಲ್ಲಿ ಇದು ಇವರ ಒಂದು ಮನಸ್ಸಿನ ಆಸೆಯಂತೆ, ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಸ್ತ್ರೀಯರ ಪ್ರಾಬಲ್ಯತೆ ಹೆಚ್ಚುತ್ತೆ. ಅಂದರೆ ಇದನ್ನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ನೀವು ನೆಗೆಟಿವ್ ಆಗಿ ತಗೋಬೇಡಿ.
ಇವತ್ತು ಯಾರು ಏನೇ ಒಂದು ತಪ್ಪನ್ನು ಮಾಡಿದ್ರು ಕೂಡ ಮನೆಯಲ್ಲಿರೋ ಆ ಮಹಿಳಾ ಸದಸ್ಯರು ಏನು ಮಾಡ್ತಾರೆ, ಅದನ್ನು ಸರಿಪಡಿಸ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಎದುರಾಗಲ್ಲ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಇದ್ದರೂ ಕೂಡ ಸಂತೋಷಕ್ಕೆ, ನೆಮ್ಮದಿಗೆ ಏನು ಈ ಕೊರತೆ ಕಂಡುಬರಲ್ಲ. ಇನ್ನು ನೆರೆಹೊರೆಯವರ ಬಗ್ಗೆ ಅನಾವಶ್ಯಕವಾಗಿ ವಾದ ವಿವಾದ ಉಂಟಾಗುತ್ತೆ. ಅದು ಏನೇ ವಾದ ವಿವಾದ ಉಂಟಾದರೂ ಕೂಡ ನೀವೇನು ಮಾಡ್ತೀರಿ, ಹೆಚ್ಚಿನ ಒಂದು ವಿಚಾರಕ್ಕೆ ಆಸ್ಪದ ಕೊಡಲ್ಲ, ಸುಮ್ಮನೆ ಆಗ್ಬಿಡ್ತೀವಿ. ನಿಮ್ಮ ಮನಸ್ಸು ಎಂಥದ್ದು ಅಂದರೆ, ಮಾತಾಡೋದು, ಸರಿಯಾಗಿ ಮಾತಾಡಿದ್ರೆ ಮಾತು ಮುಂದುವರಿಸೋದು, ಇಲ್ಲವರು ಮೌನಿ ಆಗೋದು. ಮೌನದಿಂದ ಇದ್ದೇ ನೀವು ಇಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಖಂಡಿತವಾಗ್ಲೂ ಗೆಲ್ತೀರಿ. ಅದು ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ನಡೆಯುವಂತಹ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡು ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕಂಡುಹಿಡ್ಕೊಡ್ತೀರಿ. ಇದರಿಂದ ನಿಮ್ಮ ವಿರೋಧಿಗಳಿಗೆ ಸಹ ಒಂದು ರೀತಿಯ ಪಾಠ ಆಗುತ್ತೆ. ಇನ್ನು ಏನಾದರೂ ಕಾನೂನಿನ ವಿಚಾರದಲ್ಲಿ ತೊಂದರೆಗಳಿದ್ದಲ್ಲಿ ಅದು ಇವತ್ತು ಪರಿಹಾರವಾಗುವ ಸಾಧ್ಯತೆ ಇದೆ ನಿಮ್ಮ ಮಾತುಕತೆಯ ಮುಖಾಂತರ. ಮಿಥುನ ರಾಶಿಯಲ್ಲಿ ಜನಿಸಿರೋರು ತಮಗೆ ಸಾಧ್ಯವಾದಷ್ಟು ಸರಿಯಾದ ಹಾದಿಯಲ್ಲಿ ನಡೀತಾರೆ. ತಮಗೆ ಸಾಧ್ಯವಾದಷ್ಟು ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಸರಿಯಾಗಿಯೇ ಪೂರೈಸ್ತಾರೆ. ಇಷ್ಟ ಆದರೂ ಕೂಡ ಇವರ ಮೇಲೆ ಕೆಲವೊಂದು ಅಪಪ್ರಚಾರಗಳು ಬರುತ್ತೆ. ಅದು ಕುಟುಂಬದಲ್ಲೇ ಆಗ್ಬೋದು. ಇವರ ಬಗ್ಗೆ ಕುಟುಂಬದ ಹಿರಿಯರಿಗೆ ದೂರನ್ನು ನೀಡ್ತಾರೆ. ಅದನ್ನು ಅವನು ನಂಬಿಕೊಂಡು ಇವನು ಬೈತಾರೋ ಬಿಡ್ತಾರೋ, ಶಿಕ್ಷಿಸ್ತಾರೋ ಇಲ್ವೋ ಬೇರೆ ವಿಚಾರ, ಒಟ್ಟಿನಲ್ಲಿ ಇವರಿಗೆ ಒಂದು ಬುದ್ಧಿವಾದನ ಮಾತನ್ನು ಹೇಳ್ತಾರೆ. ಈ ಕಾರಣದಿಂದ ಇವ್ರಿಗೆ ಏನಾಗುತ್ತೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಾಗಲಿ ಅಥವಾ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸೋದಾಗಲಿ ಒಂದು ರೀತಿಯ ಆಸಕ್ತಿ ಹೋಗ್ಬಿಡುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಾಧ್ಯವಾದಷ್ಟು ಇವರು ಏಕಾಂಗಿಯಾಗಿರ್ತಾರೆ. ಇವತ್ತು ಯಾರೊಬ್ಬರ ಜೊತೆ ಎಂದಿನಂತೆ ಮಾತುಕತೆಯನ್ನು ಸಹ ಆಡಲ್ಲ. ಇಂತಹ ಸನ್ನಿವೇಶ ಇವತ್ತು ಎದುರಾಗುತ್ತೆ. ಸಾಧ್ಯವಾದಷ್ಟು ಎಲ್ಲವನ್ನು ಮರೆತು ಎಲ್ಲರೊಂದಿಗೆ ಪ್ರೀತಿಯಿಂದ ಇರೋದು ಒಳ್ಳೆಯದು. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷೆಗೆ ಮೀರಿದಂತಹ ಅವಕಾಶಗಳು ಸಿಗುತ್ತೆ ಉದ್ಯೋಗದ್ದು. ಆದ್ದರಿಂದ ಕ್ಯಾಂಪಸ್ ಸೆಲೆಕ್ಷನ್ನಲ್ಲೇ ನಿಮಗೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಇನ್ನು ಉದ್ಯೋಗದಲ್ಲಿ ಇದ್ದವರು ಏನು ಮಾಡ್ತಾರೆ, ಮುಂಬಡ್ತಿಗೋಸ್ಕರ ಮತ್ತೊಮ್ಮೆ ಪ್ರಮೋಷನ್ ಸಿಗಬೇಕಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಎಕ್ಸಾಮಿನೇಷನ್ನ ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಅದನ್ನು ಬರೀತಾರೆ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಒಟ್ಟಿನಲ್ಲಿ ಇವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಒಂದು ಸ್ಥಾನಮಾನ ದೊರೆಯುತ್ತೆ. ಹಾಗೆ ಈ ಸಮಾಜದಲ್ಲಿ ಇವರಿಗೆ ಉನ್ನತ ಸ್ಥಾನಮಾನ ಅಲ್ಲಿರ ಸನ್ಮಾನ ದೊರೆಯುತ್ತೆ. ಇವರು ಪ್ರಭಾವಿ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಇವರ ಒಂದು ಹೆಸರನ್ನು ಕೇಳಿದ್ರೆ ಸಾಕು ಎಲ್ಲರಿಗೂ ಒಂದು ರೀತಿ ಉತ್ತೇಜನ ಬರಬೇಕು. ಅಂತಹ ಒಂದು ಕ್ರಿಯಾಶೀಲತೆಯನ್ನು ಇವರು ಎಲ್ಲರಿಗೂ ತೋರಿಸ್ತಾರೆ. ಆದರೂ ಕೂಡ ಮನೆಯಲ್ಲಿ ತಾಯಿಯ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರು ಎಂದಿನಂತೆ ತುಂಬ ಆಸಕ್ತಿಯಿಂದ ಮನಸ್ಸಿಟ್ಟು ತಮ್ಮ ಕಲಿಕೆಯಲ್ಲಿ ಮುಂದುವರಿತಾರೆ. ಇವರೆಷ್ಟೇ ಸರಿಯಾದ ಹಾದಿಯಲ್ಲಿ ನಡೆದರೂ ಕೂಡ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಡಕು ಉಂಟಾಗುತ್ತೆ. ಈ ಕಾರಣದಿಂದ ಇವರು ಮನಸ್ಸನ್ನು ಕೆಡಿಸ್ಕೊಂಬಲ್ಲ, ಹಾಗೆ ಭಯನೂ ಪಡಲ್ಲ. ಏನು ಮಾಡ್ತಾರೆ, ಹಿರಿಯರ ಮಾರ್ಗದರ್ಶನವನ್ನು ಪಡಿತಾರೆ. ಶಿಕ್ಷಕರಾಗ್ಬೋದು ಅಥವಾ ಕುಟುಂಬದ ವರ್ಗದವರೇ ಆಗ್ಬೋದು. ಒಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ ಸಿಗೋದ್ರಿಂದ ಅವರು ತಮ್ಮ ತಪ್ಪನ್ನು ಸರಿಪಡಿಸಿಕೊಂಡು ಮುಂದುವರಿತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇವರೇನಪ್ಪ ಮಾಡ್ತಾರೆ ಅಂದರೆ, ಯಾವುದಾದರೂ ಒಂದು ಕೆಲಸವನ್ನು ಆರಂಭ ಮಾಡಿದಾಗ ಸ್ವಲ್ಪ ಆತುರತೆಯನ್ನು ತೋರಿಸ್ತಾರೆ. ಆದರೆ ಅದು ತಪ್ಪು ಅಂತ ಇವರ ಮನಸ್ಸಿಗೆ ಬಂತು ಅಂದರೆ ಬೇರೊಬ್ಬರ ಒಂದು ಸಹಭಾಗಿತ್ವದಲ್ಲಿ ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲ ಪ್ರತಿಯೊಬ್ಬರನ್ನು ಒಂದೇ ಮನಸ್ಸಿನಿಂದ ಕಾಣೋ ಇವರು ಏನು ಮಾಡ್ತಾರೆ, ಪಾಲುಗಾರಿಕೆಯ ವ್ಯಾಪಾರವನ್ನು ಹೊಸದಾಗಿ ಆರಂಭ ಮಾಡ್ತಾರೆ. ಇವರ ಪಾಲುಗಾರರಾಗಿ ಇವರ ಈ ಬಾಳ ಸಂಗಾತಿ ಅಥವಾ ಭಾವಮೈದುನರು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇಷ್ಟಾದರೂ ಕೂಡ ಹಿರಿ ವಯಸ್ಸಿನವರು ಅಂದರೆ ವಯೋವೃದ್ಧರಿರ್ತಾರಲ್ಲ, ಆ ಕುಟುಂಬದಲ್ಲಿ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಯೋಚನೆ ಮತ್ತು ಅಶಾಂತಿ ಇರುತ್ತೆ.
ಇನ್ನು ಇವರಿಗೆ ದೈಹಿಕವಾಗಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ, ದೈಹಿಕ ದೌರ್ಬಲ್ಯ ಇವರನ್ನು ಕಾಡುತ್ತೆ ಸ್ವಲ್ಪ. ಇಲ್ಲಿ ಇವರ ವಿರೋಧಿಗಳ ವಿಚಾರದಲ್ಲಿ ಸ್ವಲ್ಪ ಅಸಡ್ಡೆ ತೋರಿಸ್ತಾರೆ, ಅದರಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ಕಷ್ಟದಲ್ಲಿದ್ದವರಿಗೆ ಸ್ವಲ್ಪ ದಾನ ಧರ್ಮವನ್ನು ಮಾಡುವಂತಹ ಸಾಧ್ಯತೆಗಳು ತುಂಬ ಕಂಡುಬರ್ತಾ ಇದೆ. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು ಯಾವುದೇ ವಿಚಾರದಲ್ಲಾಗಲಿ ಅತಿಯಾದ ಆಸಕ್ತಿಯನ್ನು ತೋರಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಮನಸ್ಸಿನಲ್ಲಿ ಒಂದು ಹಂಬಲ ಇರುತ್ತೆ, ಬೇರೊಬ್ಬರ ಸಹಾಯವಿಲ್ಲದೆ ಇವರೇ ಸ್ವತಂತ್ರವಾಗಿ ಪೂರ್ಣಗೊಳಿಸಬೇಕು ತಮ್ಮ ಜವಾಬ್ದಾರಿಯನ್ನು ಅಂತ. ಅದೇ ರೀತಿ ಆಗುತ್ತೆ. ಆಗ ಅಂದಾಕ್ಷಣಕ್ಕೆ ಇವರು ಬರೀ 3 ಹೊತ್ತು ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅಂತೇನಲ್ಲ, ಇವರಿಗೆ ಮನೋರಂಜನೆಯೂ ಬೇಕು, ಮನೋರಂಜನೆಯೂ ತಗೋತಾರೆ. ಸರಿಯಾದ ಟೈಮಿಗೆ ಊಟ ಬೇಕು, ಅದನ್ನು ತಗೋತಾರೆ. ಅದು ಏನು ರುಚಿಕರವಾದ ಊಟವನ್ನು ಇಷ್ಟಪಡ್ತಾರೆ ಇವರು, ಜೊತೆಗೆ ಸುಖವಾದ ನಿದ್ರೆಯನ್ನು ಇಷ್ಟಪಡ್ತಾರೆ. ಇವೆಲ್ಲ ಇದ್ದರೂ ಕೂಡ ತಮ್ಮ ಕೆಲಸವನ್ನು ಇವರು ಕರೆಕ್ಟಾಗಿ ನಿರ್ವಹಿಸ್ತಾರೆ. ಇನ್ನು ಇವರ ಮಕ್ಕಳಿಗೆ ಅಂದರೆ ಸುಮಾರು ಒಂದು ನವಜಾತ ಶಿಶುಗಳು ಅಂತ ಹೇಳ್ಬೋದು, ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಎಚ್ಚರಿಕೆ ಇರಬೇಕು. ವಿದ್ಯಾರ್ಥಿಗಳು ಮಾತ್ರ ತಮ್ಮಲ್ಲಿರುವ ಬುದ್ಧಿಶಕ್ತಿಯನ್ನು ಸರಿಯಾಗಿ ಅಂದರೆ ಪರಿಪೂರ್ಣವಾಗಿ ಉಪಯೋಗಿಸೋದ್ರಲ್ಲಿ ವಿಫಲರಾಗ್ತಾರೆ. ಅವ್ರಿಗೆ ಎಷ್ಟೇ ಓದಬೇಕು ಅನ್ನೋ ಮನಸ್ಸು ಇದ್ದರೂ ಕೂಡ ಸಮಯಕ್ಕೆ ತಕ್ಕಂತೆ ತಮ್ಮ ಬುದ್ಧಿಯನ್ನು ಉಪಯೋಗಿಸಮಲ್ಲ, ಅದೊಂದು ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋರು ಯಶಸ್ಸನ್ನು ಕಾಣ್ತಾರೆ, ಯಾವುದೇ ತೊಂದರೆ ಇಲ್ಲ. ಇವರಿಗೆ ಸಹಾಯ ಮಾಡೋದಕ್ಕೆ ಯಾವುದೇ ಜನ ಇಲ್ಲ. ಕೆಲವೊಂದು ಕಾರ್ಯಕ್ಕೆ ಪ್ರಭಾವಿ ವ್ಯಕ್ತಿಗಳ ಒಂದು ಸಹವಾಸ ಬೇಕಾಗುತ್ತೆ. ಇವರಿಗೆ ಒಂದು ಅತಿಯಾದ ಆತ್ಮಾಭಿಮಾನ, ಯಾರನ್ನ ಹೋಗಿ ಏನೂ ಕೇಳೋಲ್ಲ, ಆದ್ದರಿಂದ ಕೆಲವೊಂದು ಕೆಲಸಗಳು ನಿಂತು ಹೋಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಇವರಿಗೆ ಆ ಹಣವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ಗೊತ್ತಿರೋಲ್ಲ. ಇನ್ನು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಹಾಗೆಯೇ ಯೋಗ, ವ್ಯಾಯಾಮ ಅಥವಾ ಧ್ಯಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಇನ್ನು ಯಾವುದೇ ಒಂದು ವಿಚಾರವನ್ನು ಯೋಚನೆ ಮಾಡಿದರೂ ಕೂಡ ಇವರು ಏನು ಮಾಡ್ತಾರೆ, ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಇದರಿಂದ ಮುಂದೆ ಏನಾದರೂ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಇವರು ಜಾಸ್ತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ಅದು ಇವರ ವಿಶೇಷ. ಇನ್ನು ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಿಂದ ನಿಮಗೆ ಮಾತ್ರ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತಲ್ಲ, ನಿಮ್ಮಿಂದ ಅದಕ್ಕೂ ತೊಂದರೆ ಆಗ್ಬೋದು, ಎಚ್ಚರಿಕೆ ಇರಲಿ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಸುಲಭವಾದ ಯಶಸ್ಸನ್ನು ಗಳಿಸ್ತಾರೆ. ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುತ್ತೆ, ಯಾವುದೇ ಕೆಲಸ ಕಾರ್ಯ ನಿಂತಿರಲ್ಲ, ಯಾವುದೇ ಕೆಲಸ ಕಾರ್ಯದಲ್ಲಿ ತೊಂದರೆ ಕಂಡು ಬರಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಆದರೂ ಇವರಿಗೆ ಅನಾವಶ್ಯಕವಾಗಿ ಯಾವುದೋ ಒಂದು ವಿಚಾರಕ್ಕೆ ಯೋಚನೆ ಅಂತೂ ಮಾಡ್ತಾರೆ. ಇವರ ಜೀವನದಲ್ಲಿ ಗಂಭೀರವಾದಂತಹ ಪರಿಸ್ಥಿತಿಯೊಂದು ಎದುರಾಗುತ್ತೆ. ಇಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಯಾರೊಬ್ಬರ ಸಹಾಯವನ್ನು ಸಹ ಇವರು ನಿರೀಕ್ಷೆ ಮಾಡಲ್ಲ, ತಮ್ಮ ಪಾಲಿನ ಕರ್ತವ್ಯ ತಾವೇ ನಿರ್ವಹಿಸ್ತಾರೆ. ಇನ್ನು ಮಕ್ಕಳ ಜೊತೆ, ಅದರಲ್ಲೂ ಮದುವೆಯಾಗಿ ಹೋಗಿರೋ ಹೆಣ್ಣು ಮಗಳ ಜೊತೆ ಸ್ವಲ್ಪ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯ ಉಂಟಾಗಿರುತ್ತೆ. ಅದಕ್ಕೆ ಇವತ್ತು ಕೊನೆ ಹಾಕ್ತಾರೆ. ಇವರೇನೆ ಒಂದು ಒಳ್ಳೆಯ ಮಾತುಕತೆಯಿಂದ ಅದನ್ನು ಮುಗಿಸ್ತಾರೆ. ಯಾವುದೇ ರೀತಿಯ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಇವರಿಗೆ ಇಷ್ಟವಾದಂತಹ ವಸ್ತ್ರಗಳನ್ನು ತಗೋತಾರೆ, ಹಾಗೆಯೇ ಒಡವೆಗಳನ್ನು ತಗೋತಾರೆ. ಅದರಲ್ಲೂ ಹೆಚ್ಚಾಗಿ ಸ್ತ್ರೀಯರು ಇವತ್ತು ಸ್ವಲ್ಪ ಹೆಚ್ಚಿನ ಖರ್ಚು ವೆಚ್ಚಗಳನ್ನು ಮಾಡ್ತಾರೆ. ಈ ಕುಟುಂಬದ ವಿಚಾರಕ್ಕೆ ಮತ್ತೊಮ್ಮೆ ಬಂದಾಗ ಸೋದರರ ಜೊತೆಯಲ್ಲಿ ಅನಾವಶ್ಯಕ ವಾದ ವಿವಾದಗಳಿರುತ್ತೆ, ಸ್ವಲ್ಪ ಅದನ್ನು ಸರಿ ಮಾಡ್ಕೊಂಬೋದು ಒಳ್ಳೆಯದು. ಇನ್ನು ತಂದೆಯ ಜೊತೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ತಂದೆ ಆಗ್ಬೋದು ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರು, ಇವರಿಗೆ ಗೊತ್ತಿಲ್ಲದೇನೆ ಈ ಸಮಾಜದಲ್ಲಿ ಇವರಿಗೆ ಸನ್ಮಾನಗಳು ನಡೆಯುತ್ತೆ. ಹಾಗೆಯೇ ಒಂದು ದೊಡ್ಡ ಸಂಘ ಸಂಸ್ಥೆಯ ಒಂದು ನಾಯಕತ್ವವನ್ನು ಇವರು ಇಷ್ಟ ಇಲ್ಲದವರು ಒಪ್ಕೊಳ್ಳೇಬೇಕಾಗುತ್ತೆ. ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರೆ. ಇನ್ನು ಮುಖದ ಮೇಲೆ ಗಾಯವಾಗಿ ಮಚ್ಚೆ ಉಳಿಯೋ ಒಂದು ಸಾಧ್ಯತೆಗಳಿವೆ, ಸ್ವಲ್ಪ ಎಚ್ಚರಿಕೆ ಇರಲಿ. ತುಲಾ ರಾಶಿಯಲ್ಲಿ ಜನಿಸಿರೋರು, ಇವರ ಮನಸ್ಸೇ ದೊಡ್ಡದು, ಇವರ ಒಂದು ಆ ಶಕ್ತಿ, ಮಾನಸಿಕ ಶಕ್ತಿ ಅದು ಸಹ ದೊಡ್ಡದು. ಇಲ್ಲೇನಾಗುತ್ತೆ,
ಯಾವಾಗ ಇವರ ಮನಸ್ಸು ಮತ್ತು ಮಾನಸಿಕ ಶಕ್ತಿ ಎರಡೂ ಚೆನ್ನಾಗಿರುತ್ತೆ, ಇವರ ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸಲ್ಲ. ಆದಷ್ಟು ಬೇಗ ತಮ್ಮ ಕೆಲಸ ಕಾರ್ಯಗಳನ್ನು ಮುಕ್ತಾಯಗೊಳಿಸಬೇಕು ಅನ್ನೋ ಮನಸ್ಸಿರುತ್ತೆ, ಅದನ್ನು ಸಾಧ್ಯ ಮಾಡಿ ತೋರಿಸ್ತಾರೆ ಅದು. ಇನ್ನು ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಬೇರೆಯವರನ್ನು ನಂಬಲ್ಲ ಇವರು. ತುಂಬ ಜನ ಇರ್ತಾರೆ, ಇವರಿಗೆ ಅವ್ರಿಗೊಂಥರ ಖುಷಿ ಇವರಿಗೆ ಸಹಾಯ ಮಾಡೋದು ಅಥವಾ ಇವರ ಕೆಲಸ ಮಾಡಿಕೊಡೋದು. ಆದರೆ ಇವರು ಮಾತ್ರ ಬೇರೆ ಯಾರನ್ನೂ ನಂಬಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡಿಡ್ಬೋದು, ಸ್ವಲ್ಪ ಯೋಚನೆ ಅದ್ರ ಬಗ್ಗೆ ಗಮನ ಕೊಡಿ ಅದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಒಂಚೂರು ಗಮನ ಕೊಡಲ್ಲ. ಸ್ವಲ್ಪ ನಿಮ್ಮ ಆರೋಗ್ಯವನ್ನು ಸಹ ತಹಬಂದಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಾಧ್ಯವಾದಷ್ಟು ಸರಳ ಮಾದರಿಯ ದೈಹಿಕ ವ್ಯಾಯಾಮ ಮತ್ತು ಈ ಧ್ಯಾನ ಇವೆರಡು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಬೇಕು. ನಿಮ್ಮ ತಾಯಿಯವರಿಗೆ ತವರ ಮನೆಯಿಂದ ಹಣದ ಸಹಾಯ ಸಿಗುತ್ತೆ, ನಿಮಗೂ ಅಷ್ಟೇ ನಿಮ್ಮ ತಾಯಿಯವರಿಂದ ಹಣದ ಸಹಾಯ ಸಿಗುತ್ತೆ. ನಿಮ್ಮ ಬಲಗಣ್ಣಿಗೆ ಪೆಟ್ಟಾಗುವಂತಹ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿ ಒಂದೇ ರೀತಿ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೇನು ಮಾಡ್ತೀರಿ ನೀವು? ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಡಿಸೈಡ್ ಮಾಡ್ತೀರಿ. ಬೇರೆ ಕಡೆ ಹೋಗ್ಬಿಟ್ಟು ಮಾತು ಕೊಟ್ಬಿಡ್ತೀರಿ ಬರ್ತೀನಿ ಅಂತ. ನೀವಿಲ್ಲಿ ಬಂದು ಮುಂಚೆ ಕೆಲಸ ಮಾಡ್ತಿರೋ ಕಡೆ ನಾನು ಅಲ್ಲಿ ಉದ್ಯೋಗ ಚೇಂಜ್ ಮಾಡ್ತೀನಿ ಅಂದರೆ ಇವ್ರು ಏನು ಮಾಡೋದು ಬಿಡಲ್ಲ. ಇವರು ನಿಮಗೆ ಬೇಕಾದ ಎಲ್ಲ ರೀತಿಯ ಬದಲಾವಣೆಗಳು ಮತ್ತು ಅನುಕೂಲತೆಗಳನ್ನು ಕೊಟ್ಬಿಟ್ಟು ಅಲ್ಲೇ ಉದ್ಯೋಗದಲ್ಲಿ ಉಳಿಸ್ಕೋತಾರೆ. ಮನಸ್ಸಿದ್ರೂ ಉದ್ಯೋಗವನ್ನು ಬದಲಾಯಿಸೋದಕ್ಕೆ ಇವತ್ತು ಸಾಧ್ಯನೇ ಆಗಲ್ಲ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಮಕ್ಕಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸ್ತಾರೆ. ಅದರಲ್ಲೂ ಮಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸ್ತಾರೆ. ಸರಿ, ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಸೋದರ. ಅಂದರೆ ಸೋದರ ಏನಾದ್ರು ಕೆಟ್ಟದ್ದು ಮಾಡಿಬಿಡ್ತಾನ? ಇಲ್ಲ. ಇವರ ಸೋದರ ಏನಪ್ಪ ಮಾಡ್ತಾನೆ ಅಂದರೆ ಇವರ ಮಕ್ಕಳ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸೋದಕ್ಕೆ, ಹಾಗೆ ಅವರು ತಪ್ಪು ಮಾಡಿದ್ರೆ ಅದನ್ನು ಮನ್ನಿಸಬೇಕು ಅನ್ನೋ ರೀತಿ ಇವರ ಸೋದರನಿಗೆ ಬುದ್ಧಿವಾದ ಹೇಳ್ತಾನೆ. ಆದ್ದರಿಂದ ಇವರಿಗೆ ಒಂದು ರೀತಿ ಜ್ಞಾನೋದಯ ಆದಾಗ ಆಗುತ್ತೆ. ಮಕ್ಕಳನ್ನ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣೋದಕ್ಕೆ ಆರಂಭ ಮಾಡ್ತಾರೆ. ಇನ್ನು ಇವರು ತಮ್ಮ ಕೆಲಸದಲ್ಲಿ ತಾವಿರ್ತಾರೆ. ಬೇರೆಯವರ ತಂಟೆಗೆ ಹೋಗಲ್ಲ. ಇವರಾಯಿತು, ಇವ್ರ ಕೆಲಸವಾಯಿತು. ಆದರೆ ಇವರ ಜೊತೆ ಕೆಲಸ ಮಾಡೋದು ಸಹೋದ್ಯೋಗಿಗಳು ಏನು ಮಾಡ್ತಾರಪ್ಪ ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರನ್ನು ಟೀಕಿಸ್ತಾರೆ. ಯಾವಾಗ ಬೇರೆಯವರು ಇವರನ್ನು ಟೀಕಿಸ್ತಾರೋ ಆ ಟೀಕೆಯನ್ನು ಇವರು ಒಪ್ಕೊಂಬಕ್ಕೆ ಸಿದ್ಧರಿರಲ್ಲ. ಆ ಕ್ಷಣದಲ್ಲೇ ಇವರು ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲರಿಂದ ದೂರ ಇದ್ದು ಒಂಟಿಯಾಗಿ ದಿನವನ್ನು ಕಳೀತಾರೆ. ನಿಮ್ಮದೇ ಆದ ತಪ್ಪಿನಿಂದ ನಿಮ್ಮ ಆರೋಗ್ಯ ತೊಂದರೆಗೆ ಒಳಗಾಗಬಹುದು. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಕೈಕಾಲಗಳಿಗೆ ಇವಾಗ ಕಬ್ಬಿಣದ ವಸ್ತು ತಗಲಬೋದು. ಅದೇನಾದ್ರು ಅಕಸ್ಮಾತ್ ತುಕ್ಕಿ ಹಿಡಿದಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತು ನಡ್ಕೊಂಬೋದು, ತುಂಬ ಒಳ್ಳೆಯದು. ಇನ್ನು ಕ್ರೀಡಾಪಟುಗಳಿಗೆ ತುಂಬ ಒಳ್ಳೆಯ ಹೆಸರು ಸಿಗುತ್ತೆ, ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಅದಲ್ಲದಿರ ನವದಂಪತಿಗಳಿಗೆ ಸಂತಾನ ಲಾಭದ ಸೂಚನೆಗಳು ಕಂಡುಬರುತ್ತೆ. ದೂರದ ಪ್ರದೇಶಕ್ಕೆ ಪ್ರಯಾಣ ಬೆಳೆಸುವ ಸಾಧ್ಯತೆಗಳಿವೆ. ಧನುರಾಶಿಯಲ್ಲಿ ಜನಿಸಿರೋರು ಇವರು ಸುಮ್ಮನೆ ಇರ್ತಾರೆ. ನೋಡೋದು ಅಷ್ಟೇ, ಇವನೇನು ಪ್ರಯೋಜನ ಇಲ್ಲ ಬಿಡು, ಅವನ ಪಾಡಿಗೆ ಅವನಿದ್ದಾನೆ ಅಂದ್ಬಿಟ್ಟು ಅವರು ಸುಮ್ಮನೆ ಇರ್ತಾರೆ. ಆದರೆ ಇವರು ಬುದ್ಧಿವಂತಿಕೆಯಿಂದ ಇರುವ ಒಂದು ಪರಿಸರವನ್ನು ಅಧ್ಯಯನ ಮಾಡ್ತಾರೆ. ಏನು ಮಾಡ್ತಾರೆ? ಯಾವ ವಿಚಾರವನ್ನು ಹೇಗೆ ಬದಲಾಯಿಸಿದರೆ ಅದರಿಂದ ಇವರಿಗೆ ಅನುಕೂಲ ಆಗತ್ತೆ ಅಂತ ಯೋಜನೆಯನ್ನು ರೂಪಿಸ್ತಾರೆ. ಒಟ್ಟಾರೆ ಇವತ್ತು ಯಾವುದೇ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಜೀವನದಲ್ಲಿ ಅದಕ್ಕೆ ಇವರು ಬಲಿ ಆಗಲ್ಲ. ತಮ್ಮ ಬದಲಾವಣೆಗಳಿಂದ ಒಂದು ರೀತಿ ಯಶಸ್ಸನ್ನೇ ಪಡಿತಾರೆ. ಇವರ ಈ ಒಂದು ನೀತಿ ಕುಟುಂಬದ ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಇವರನ್ನೇ ಅವಲಂಬಿಸ್ತಾರೆ. ಇದಲ್ದಿರ ಮತ್ತೊಂದು, ಇರುವ ಮನೆಯನ್ನು ಮಾರಾಟ ಮಾಡಿ ಹೊಸ ಮನೆಯನ್ನು ತಗೋಬೇಕು ಅಂತ ಸ್ವಲ್ಪ ಯೋಚನೆ ಇರುತ್ತೆ.
ಆದರೆ ಮನಸ್ಸನ್ನು ಬದಲಾಯಿಸಿ ಇರುವ ಮನೆಯನ್ನೇ ವಿಸ್ತರಿಸೋ ತೀರ್ಮಾನಕ್ಕೆ ಬರ್ತಾರೆ. ಅದು ಸಾಧ್ಯವಾದಷ್ಟು ನೋಡೋದಕ್ಕೆ ಚೆನ್ನಾಗಿರಬೇಕು. ಆ ರೀತಿ ಅಲಂಕಾರ ಮಾಡೋದಕ್ಕೆ ಸಹ ಇವರು ಸಾಕಷ್ಟು ಹಣವನ್ನು ಇವತ್ತು ಖರ್ಚು ಮಾಡ್ತಾರೆ. ಇನ್ನು ಇರುವ ಹಳೆಯ ವಾಹನವನ್ನು ಬೇರೆಯವರಿಗೆ ಕಾಣಿಕೆಯಾಗಿ ನೀಡಿ ಇವರು ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆ ಇದೆ. ತಂದೆ ತಾಯಿಗಳ ಜೊತೆಯಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಆದರೆ ದಂಪತಿಗಳ ನಡುವೆ ಗಂಡ ಹೆಂಡತಿಯ ಮಧ್ಯೆ ಅನಗತ್ಯ ವಿಚಾರಗಳಿಗೆ ವಾದ ವಿವಾದ ಉಂಟಾಗುತ್ತೆ. ಸಾಧ್ಯವಾದಷ್ಟು ಶಾಂತಿ ಸಂಯಮದಿಂದ ಕುಟುಂಬದಲ್ಲಿ ಇರೋದು ಒಳ್ಳೆಯದು. ಉದ್ಯೋಗದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ. ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದ್ರಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಿ. ಇನ್ನು ಈ ಹೊಟ್ಟೆಯ ಭಾಗ ಅಥವಾ ಎದೆಯ ಭಾಗಕ್ಕೆ ಪೆಟ್ಟಾಗುವಂತಹ ಸಾಧ್ಯತೆಗಳಿವೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ಅತಿಯಾದ ಬುದ್ಧಿಯಿಂದ ತಮ್ಮದೇ ಆದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾರೆ. ತುಂಬ ಒಳ್ಳೆಯದು ಬುದ್ಧಿಶಕ್ತಿಯಿಂದ ಕೆಲಸವನ್ನು ಮಾಡೋದು ಖಂಡಿತವಾಗ್ಲೂ. ಇವರೇನು ಮಾಡ್ತಾರೆ, ತನ್ನಂತೆ ಯಾರೂ ಯೋಚನೆ ಮಾಡಲ್ಲ ಅಂತ ಅತಿಯಾದ ಆತ್ಮವಿಶ್ವಾಸದಿಂದ ಮುಂದುವರಿತಾರೆ. ಇದು ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನು ಇವರು ಬೇರೆಯವ್ರ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲ್ಲ. ಇವರೇ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಬೇರೆಯವರ ಮೇಲೆ ಪ್ರಭಾವ ಬೀರಲ್ಲ. ಆದರೆ ಇವರ ಮೇಲೆ ಇವರ ದೂರದ ಸಂಬಂಧಿಯರು ಒಂದು ಪ್ರಭಾವವನ್ನು ಬೀರ್ತಾರೆ. ಆ ಪ್ರಭಾವದಿಂದ ಇವರ ಮನಸ್ಸಿಗೆ ಸ್ವಲ್ಪ ಇರುಸು ಮುರುಸು ಉಂಟಾಗುತ್ತೆ. ಈ ಕಾರಣದಿಂದ ಬಂಧು ಬಳಗದವರಿಂದ ಇವರು ದೂರ ಉಳಿತಾರೆ. ಇವರ ವಿರೋಧಿಗಳಿರ್ತಾರೆ. ಎಲ್ಲಿ? ಉದ್ಯೋಗ ಕ್ಷೇತ್ರದಲ್ಲಿ ಅನ್ಕೊಂಬಣ. ಇವರೇನು ಮಾಡ್ತಾರೆ, ಅವರೇನೇ ಒಂದು ಇಲ್ಲಿವರೆಗೂ ಇವರಿಗೆ ಉಪಟಳವನ್ನು ಕೊಟ್ಟಿರಲಿ, ಇವತ್ತು ಹೋಗಿ ಇವರೇ ಅವ್ರನ್ನ ಮಾತನ್ನು ಆಡಿಸ್ತಾರೆ. ಇವರ ಒಳ್ಳೆಯತನಕ್ಕೆ ಅವರು ಸೋತು ಹೋಗ್ತಾರೆ. ಪುನಃ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ರೀತಿಯ ಒಮ್ಮತದ ವಾತಾವರಣ, ಉತ್ತಮ ಸ್ನೇಹಮಯ ವಾತಾವರಣ ಕಂಡುಬರುತ್ತೆ. ಒಟ್ಟಾರೆ ಇವರಿಂದ ಕುಟುಂಬದ ವಿಚಾರವಾಗಲಿ ಉದ್ಯೋಗದ ವಿಚಾರವಾಗಲಿ 10 ಹಲವು ಒಳ್ಳೆಯ ಕೆಲಸಗಳು ನಡೆಯುತ್ತೆ. ಒಳ್ಳೆಯ ರೀತಿಯ ಬದಲಾವಣೆಗಳು ಸಹ ಇಲ್ಲಿ ಉಂಟಾಗುತ್ತೆ. ಇನ್ನು ಮತ್ತೊಂದು, ಇವರ ಸೋದರ ಮಾವನಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗುವ ಕಾರಣ ಅವರಿಗೆ ಹಣದ ಸಹಾಯವನ್ನು ಮಾಡಬೇಕಾಗಿ ಬರುತ್ತೆ. ನಿಮ್ಮ ಹೆಸರಿನಲ್ಲಿರುವ ಜಮೀನು ಅಥವಾ ಮನೆಯನ್ನು ಬೇರೆಯವರಿಗೆ ಮಾರಾಟ ಮಾಡಿ ನೀವು ಹೊಸದಾದ ಮನೆಯನ್ನು ಕೊಳ್ಳುವ ಯೋಜನೆಯನ್ನು ರೂಪಿಸ್ತೀವಿ. ಇದು ಸಾಕಾರಗೊಳ್ಳುತ್ತೆ, ತೊಂದರೆ ಆಗಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರು ಅತಿ ತೀಕ್ಷ್ಣವಾದಂತಹ ಮಾತುಕತೆಯಲ್ಲಿ ತೊಡಗ್ತಾರೆ. ಇವರನ್ನು ಮಾತಿನಲ್ಲಿ ಇವತ್ತು ಗೆಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಪ್ರತಿಯೊಬ್ಬರು ಇವರೇನು ಹೇಳೋದು ಸರಿ ಅಂತಾರೆ. ಕುಟುಂಬ ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರ ವಿರೋಧಿಗಳು ಇವತ್ತು ಏನೂ ಮಾತಾಡದಿಲ್ಲ, ತಾವಾಯಿತು ತಮ್ಮ ಕೆಲಸವಾಯಿತು ಆ ರೀತಿ ನೋಡ್ಕೋತಾರೆ. ಒಟ್ಟಾರೆ ಇವತ್ತು ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ. ಇನ್ನು ಇವರ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ಮಗುವಿನ ರೀತಿ ಇರುತ್ತೆ. ಅಂದರೆ ಪ್ರತಿಯೊಬ್ಬರ ಮಾತನ್ನು ನಂಬ್ತಾರೆ. ಒಂದು ರೀತಿ ಯಾರೋ ಮಾತನ್ನು ಕೇಳಿ ಇವರು ಮೋಸ ಹೋಗಿರ್ತಾರೆ. ಆದರೆ ತಿರ್ಗಾ ಅವರೇನಾದ್ರು ಹೇಳೋದು ತಿರ್ಗಾ ಇವರು ಅವರನ್ನು ಎಸ್ ಅಂತ ಹೇಳ್ತಾರೆ. ಇದು ಯಾವ ವಿಚಾರದಲ್ಲಿ ನಿಜ ಆಗುತ್ತಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಿಜ ಆಗುತ್ತೆ. ಯಾರೋ ಬಂದಿರ್ತಾರೆ ಆತ್ಮೀಯರೊಬ್ಬರು ಸುಳ್ಳನ್ನು ಹೇಳಿ ಸ್ವಲ್ಪ ಹಣವನ್ನು ತೊಗೊಂಡು ಹೋಗಿರ್ತಾರೆ. ಆಮೇಲೆ ಇವರಿಗೆ ಅದರ ಅರಿವು ಗೊತ್ತಾಗುತ್ತೆ, ಅವ್ರು ಸುಳ್ಳು ಹೇಳಿದ್ದಾರೆ ಅಂತ. ತಿರ್ಗಾ ಇವತ್ತು ಬರ್ತಾರೆ, ಇವತ್ತೊಂದು ಹೇಳ್ತಾರೆ. ಇವರೇನು ಮಾಡ್ತಾರೆ, ಇವರಿಗೆ ಸ್ವಲ್ಪ ಕರುಣೆ ಜಾಸ್ತಿ, ಅಯ್ಯೋ ಪಾಪ ಅಂದ್ಬಿಟ್ಟು ತಿರ್ಗಾ ಹಣದ ಸಹಾಯವನ್ನು ಮಾಡ್ತಾರೆ. ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ದಿನಾಂತಕ್ಕೆ ನಿಮಗೆ ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಬೇಕಾದ ವಿಚಾರಕ್ಕೆ ಉಪಯೋಗವಾಗುವಂತಹ ವಿಚಾರಗಳಿಗೆ ಮಾತ್ರ ನೀವು ಹಣವನ್ನು ವ್ಯಯ ಮಾಡೋದು ಅಂದರೆ ಖರ್ಚು ಮಾಡೋದು ಒಳ್ಳೆಯದು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕೆಲಸ ಕಾರ್ಯದ ನಡುವೆ ಚೂರು ವಿಶ್ರಾಂತಿಯನ್ನು ಸಹ ನೀವು ತಗೋಬೇಕು. ಇಲ್ಲವರೆ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ, ತೊಂದರೆ ಉಂಟಾಗ್ಬೋದು. ಇನ್ನು ವಿದೇಶಿ ಭಾಷೆಯ ಬಗ್ಗೆ
ಆಸಕ್ತಿ ಇದ್ದರೆ ಅದನ್ನು ಕಲಿಯುವ ಒಂದು ಅವಕಾಶ ಸಿಗುತ್ತೆ. ಕ್ರೀಡಾಪಟುಗಳಿಗೆ ತುಂಬ ಒಳ್ಳೆಯ ದಿನ ಇವತ್ತು. ಮೀನರಾಶಿಯಲ್ಲಿ ಜನಿಸಿರೋರು, ಇಲ್ಲಿ ಇವರು ಆರಾಮಾಗೇ ಇರ್ತಾರೆ, ಸಂತೋಷವಾಗೇ ಇರ್ತಾರೆ. ಅದೇನು ಮಾಡ್ತಾರೆ, ದುಡುಕುತನದಿಂದ ತಮ್ಮ ಪತ್ನಿಯ ಬಗ್ಗೆ ಮಾತಾಡ್ತಾರೆ. ಮುಖ್ಯವಾಗಿ ಪುರುಷರ ವಿಚಾರ ಹೇಳ್ತೀನಿ. ಪತ್ನಿಯ ಬಗ್ಗೆ ದುಡುಕುತನದಿಂದ ಒಂದು ರೀತಿ ಕಂಡಮ್ ಮಾಡೋ ಥರ ಮಾತಾಡ್ಬಿಡ್ತಾರೆ. ಆಮೇಲೆ ಇವರು ಮಾಮೂಲಾಗಿರ್ತಾರೆ. ಆದರೆ ಇವರ ಪತ್ನಿಯವರು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಯೋಚನೆ ಮಾಡೋದ್ರಿಂದ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ, ಮುಖ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂಥ ಅಂದರೆ BP ಅದರ ತೊಂದರೆ ಇದ್ದವರು ಯಾವುದೇ ವಿಚಾರದಲ್ಲೂ ಯೋಚನೆಯನ್ನು ಕಮ್ಮಿ ಮಾಡಿ ಯೋಚನೆ ಮಾಡಬೇಡಿ. ಯಾಕೆಂದರೆ ಇವತ್ತು ರಕ್ತಕ್ಕೆ ಸಂಬಂಧಪಟ್ಟ ದೋಷವುಳ್ಳವರಿಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು ಅಂತ ಕಂಡು ಬರ್ತಾ ಇದೆ ಈ ನಕ್ಷತ್ರದ ಪ್ರಕಾರ. ಅದು ಮುಖ್ಯ. ಇನ್ನು ನಿಮ್ಮ ತಾಯಿಯವರ ಮನಸ್ಸಿನಲ್ಲಿ ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಯೋಚನೆ ಇರುತ್ತೆ. ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಿದೆ, ಆದರೂ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಅವರ ಮನಸ್ಸಿನಲ್ಲಿರುತ್ತೆ. ಆದರೆ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ನೆರೆಹೊರೆಯವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಇನ್ನು ಸಾಮಾಜಿಕ ಕಾರ್ಯಕರ್ತರು ಅಂದರೆ ಸಮಾಜ ಸೇವೆ ಮಾಡುವವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಇರುತ್ತೆ. ಒಂದು ವೇಳೆ ಅವರು ನಿರುದ್ಯೋಗಿಗಳಾಗಿದ್ದಲ್ಲಿ ಉದ್ಯೋಗ ಸಹ ಯಾವುದೋ ಒಂದು ಪ್ರಭಾವದಿಂದ ಸಿಗುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ, ಅವರ ಪಾಡಗವರು ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಒಳ್ಳೆಯ ವಿದ್ಯಾಭ್ಯಾಸ ಇದೆ ಇವತ್ತು. ಧಾರ್ಮಿಕ ಕೆಲಸ ಕಾರ್ಯವೊಂದು ಏನಾಗುತ್ತೆ, ಅನಿರೀಕ್ಷಿತವಾಗಿ ಮುಂದೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.